ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಒಂದು ಗುಳ್ಳ ಬದನೆಯ ಪೋಡಿ ಮಾಡಿದ್ದೇನೆ. ತುಂಬಾ ಚೆನ್ನಾಗಿ ಆಗ್ತದೆ. ಒಂದು ಡಿಫ್ರೆಂಟ್ ಮಸಾಲೆ ಹಚ್ಚಿ ಎಲ್ಲ ಮಾಡಿದ್ದೇನೆ ನೋಡಿ. ತುಂಬ ರುಚಿಯಾಗಿ ಆಗಿದೆ. ನಾನ್ ವೆಜ್ ತಿನ್ನುವವರಿಗೂ ಕೂಡ ಇದು ಬಹಳ ಇಷ್ಟ ಆಗ್ಬೋದು, ಅಷ್ಟು ಚೆನ್ನಾಗಿ ಆಗಿದೆ. ಮಾಡುವ ವಿಧಾನವನ್ನು ತೋರಿಸ್ತೇನೆ. ಒಂದು ಬದನೆಕಾಯಿಯನ್ನು ತಗೊಂಡಿದ್ದೇನೆ. ಗುಳ್ಳ ಬದನೆ ಎಷ್ಟು ದೊಡ್ಡದುಂಟು ನೋಡಿ, ತುಂಬಾ ದೊಡ್ಡದುಂಟು. ಈಗ ಇದನ್ನು ಕಟ್ ಮಾಡಿ ತಗೊಳ್ಬೇಕು. ಕಟ್ ಮಾಡಿದ ತಕ್ಷಣ ನೀರಿನಲ್ಲಿ ಹಾಕಿಡಬೇಕು, ಇಲ್ಲದಿದ್ದರೆ ಅದು ಬೇಗ ಕಪ್ಪಾಗಿ ಬಿಡ್ತದೆ. ಈಗ ಇದನ್ನು ತುಂಡು ಮಾಡಿ ತಗೊಳ್ಳುವ. ಗುಳ್ಳ ಬದನೆಯದ್ದು ಪುಡಿ ತುಂಬಾನೇ ರುಚಿಯಾಗಿ ಆಗ್ತದೆ. ಗುಳ್ಳ ಬದನೆ ಅಂತಲೇ ಇಲ್ಲ, ಬೇರೆ ಯಾವ ಬದನೆ ಇದ್ರೂ ಆಗ್ತದೆ. ಆದರೆ ಗುಳ್ಳ ಬದನೆಯ ರುಚಿ ತುಂಬಾನೇ ಚೆನ್ನಾಗಿರ್ತದೆ ನೋಡಿ. ಈಗ ನಮ್ಮ ಊರಲ್ಲೆಲ್ಲ ಉತ್ತರ ಕನ್ನಡದಲ್ಲಿ ಗೋಕರ್ಣ ಬದನೆ ಅಂತಲೂ ಸಿಗ್ತದೆ, ಸ್ವಲ್ಪ ಉದ್ದಕ್ಕಿರ್ತದೆ. ಅದು ಕೂಡ ಬಹಳ ರುಚಿ ಇರ್ತದೆ. ಇದು ಕಟ್ ಮಾಡಿದ ತಕ್ಷಣ ನೀರಿನಲ್ಲಿ ಹಾಕಿಡಬೇಕು, ಇಲ್ಲದಿದ್ದರೆ ಬದನೆ ಕಪ್ಪಾಗ್ತದೆ. ಈಗ ನಾನು ಕಟ್ ಮಾಡಿ ತಗೊಳ್ತೇನೆ ನೋಡಿ. ನಾನು ಸ್ವಲ್ಪ ದೊಡ್ಡ ಪೀಸನ್ನೇ ಮಾಡ್ತಾ ಇದ್ದೇನೆ. ಬೇಕಿದ್ರೆ ಇದರದ್ದು ಸಣ್ಣ ಪೀಸ್ ಮಾಡಿಕೊಂಡು ನೀವು ಫ್ರೈ ಮಾಡಿಕೊಂಡ್ರೂ ಆಗ್ತದೆ. ಈಗ ಯಾವ ಥರ ಕಟ್ ಮಾಡ್ತೇನೆ ನೋಡಿ. ಒಂದು ಇಷ್ಟು ದಪ್ಪದ ತುಂಡು ಮಾಡಬೇಕು. ಮತ್ತು ಬದನೆ ಬೆಂದ ಮೇಲೆ ಅದು ತೆಳ್ಳಗಾಗಿ ಆಗ್ತದೆ. ಅದಕ್ಕಾಗಿ ಕಟ್ ಮಾಡುವಾಗ ಸ್ವಲ್ಪ ದೊಡ್ಡ ಪೀಸನ್ನೇ ಮಾಡ್ಕೊಂಡಿದ್ದೇನೆ. ಇಷ್ಟು ದೊಡ್ಡ ಮಾಡಿದ್ದೇನೆ. ಈಗ ಇದನ್ನು ನೀರಿನಲ್ಲಿ ಹಾಕಿಡಬೇಕು. ಉಪ್ಪು ನೀರಲ್ಲಿ ಹಾಕಿಟ್ರೂ ಆಗ್ತದೆ, ಇಲ್ಲ ಇದ್ರೆ ಖಾಲಿ ನೀರು ತಗೊಂಡು ಹಾಗೆ ಹಾಕಿದ್ರೂ ಆಗ್ತದೆ. ಈಗ ನಾನು ಎಲ್ಲ ಬದನೆಯನ್ನು ಕಟ್ ಮಾಡಿ ತಗೊಳ್ತೇನೆ. ಇದರಲ್ಲಿ ಸುಮಾರು ತುಂಡು ಆಗ್ಬೋದು. ನನಗೊಂದು ಈಗ ಒಂದು 10 ತುಂಡು ಆದರೆ ಸಾಕಾಗ್ತದೆ ನೋಡಿ, ಒಂದು ಟೈಮ್ ಊಟಕ್ಕೆ. ಮತ್ತು ಉಳಿದದನ್ನು ನಾನು ರಾತ್ರಿಗೆ ವಾಪಸ್ ಫ್ರೈ ಮಾಡಿ ತಗೊಳ್ತೇನೆ. ಈಗ ಎಲ್ಲ ಬದನೆಯನ್ನು ಕಟ್ ಮಾಡಿ ನೀರಿನಲ್ಲಿ ಹಾಕಿಡ್ತೇನೆ. ಇದನ್ನು ಕಟ್ ಮಾಡಿ ತಗೊಳ್ತೇನೆ. ನೀವು ದೊಡ್ಡ ಪೀಸ್ ಆಗಿದ್ದರೆ ಮಧ್ಯದಲ್ಲಿ ಕಟ್ ಮಾಡಿ ಬೇಕಿದ್ರೂ ತಗೊಳ್ಬೋದು. ಮತ್ತು ನೀವು ಅರ್ಧ ಬದನೆಯದ್ದು ಫ್ರೈ ಮಾಡಿ ಅರ್ಧ ಬದನೆಯದ್ದು ಸಾಂಬಾರು ಬೇಕಿದ್ರೂ ಮಾಡ್ಬೋದು ನೋಡಿ. ಮತ್ತು ಕಟ್ ಮಾಡಿ ಇಟ್ಟರೆ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ನಿಮಗೆ ಇಡ್ಲಿಕ್ಕೆ ಆಗ್ತದೆ. ಫ್ರಿಜ್ ಇಲ್ಲದಿದ್ದರೆ ಎಲ್ಲವನ್ನು ಒಂದೇ ಸಾರಿ ಉಪಯೋಗಿಸಬೇಕಾಗ್ತದೆ. ಈಗ ಇದಕ್ಕೆ ನೀರು ಹಾಕಿ ಒಂದು 10 ನಿಮಿಷ ಹಾಗೆ ಇಡಬೇಕು. ಇದರಲ್ಲಿ ನೀರು ಕಡಿಮೆ ಆಗಿದೆ. ಈಗ ಫುಲ್ಲು ನೀರು ಹಾಕಬೇಕು. ನೀರು ತಾಗದಿದ್ದರೆ ಬದನೆ ತುಂಡು ಬೇಗ ಕಪ್ಪಾಗಿ ಬಿಡ್ತದೆ. ಇದರಲ್ಲಿ ಫುಲ್ಲು ನೀರು ಹಾಕಿ ಬಿಡ್ತೇನೆ. ಈಗ ಇದು ಒಂದು 10 ನಿಮಿಷ ಹಾಗೆ ಇಡುವ. ಈಗ ಮಸಾಲೆಗೆ ಏನೆಲ್ಲ ಬೇಕು ನೋಡುವ. ಈ ಸಣ್ಣ ಪಾತ್ರೆಯಲ್ಲಿ ಒಂದು 4 ಚಮಚ ಆಗುವಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ನಾನು ಒಂದು ಟೈಮಿಗೆ ಎಷ್ಟು ಬೇಕು ನೋಡಿ ಅಷ್ಟಕ್ಕೆ ಈ ಮಸಾಲೆ ಮಾಡಿಕೊಳ್ತಾ ಇದ್ದೇನೆ. ಮತ್ತು ರಾತ್ರಿಗೆ ಬೇರೆ ವಾಪಸ್ ಮಸಾಲೆ ಮಾಡಿಕೊಂಡು ಹಚ್ಕೊಂಡು ಫ್ರೈ ಮಾಡ್ಬೋದು. ಎಲ್ಲವನ್ನು ಒಂದೇ ಸಾರಿ ಮಾಡಿಟ್ರೆ ಅದು ಮೆತ್ತಗಾಗಿ ಬಿಡ್ತದೆ, ಮತ್ತು ಅಷ್ಟು ರುಚಿ ಇರುವುದಿಲ್ಲ. ಬಿಸಿ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ರುಚಿ ಆಗ್ತದೆ ನೋಡಿ. ಈಗ ಮೆಣಸಿನ ಹುಡಿ ಒಂದು 4 ಚಮಚ ಹಾಕಿದ್ದೇನೆ. ಹಾಗೆ 1 ಚಮಚ ಕೊತ್ತಂಬರಿ ಪುಡಿ. ಕೊತ್ತಂಬರಿಯನ್ನು ಡ್ರೈ ರೋಸ್ಟ್ ಮಾಡಿ ನಾನು ಪುಡಿ ಮಾಡಿ ಇಟ್ಟುಕೊಂಡಿದ್ದೇನೆ, ಅದನ್ನೇ 1 ಚಮಚ ಹಾಕಿದ್ದೇನೆ. ಹಾಗೆ ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ಬೇಕು. 8-10 ಬೆಳ್ಳುಳ್ಳಿಯನ್ನು ನಾನು ಜಜ್ಜಿ ಇಟ್ಟುಕೊಂಡಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ ಆಗ್ತದೆ. ನಾನು ಇಲ್ಲಿ ಬೆಳ್ಳುಳ್ಳಿ ಮಾತ್ರ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಹಾಕೋದ್ರಿಂದ ಬದನೆ ಪುಡಿ ತುಂಬಾ ರುಚಿಯಾಗಿ ಆಗ್ತದೆ. ಬೆಳ್ಳುಳ್ಳಿ ಮತ್ತು ಗರಂ ಮಸಾಲೆ ಹಾಕದೆ ಕೂಡ ಮಾಡ್ಕೊಳ್ಬೋದು. 1 ಚಮಚ ಗರಂ ಮಸಾಲೆ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ಹಾಕಿಟ್ಟು ಕಿವುಚಿ ಅದರ ರಸವನ್ನು ಹಾಕ್ತಾ ಇದ್ದೇನೆ. ಡ್ರೈ ಮ್ಯಾಂಗೋ ಪೌಡರ್ ಇದ್ದರೆ ಅದನ್ನು ಹಾಕಿದ್ರೂ ಆಗ್ತದೆ. ನಿಂಬೆ ಹಣ್ಣನ್ನು ಹಿಂಡಿಕೊಂಡ್ರೂ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಾನು ಹುಣಸೆ ಹುಳಿಯ ನೀರನ್ನೆಲ್ಲ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿದರೆ ಒಳ್ಳೆಯದು. ನಾನಿಲ್ಲಿ ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಸಾಲೆಯನ್ನು ತೀರಾ ತೆಳ್ಳಗೆ ಮಾಡಬಾರ್ದು. ಮಸಾಲೆ ಸ್ವಲ್ಪ ದಪ್ಪ ಇರಬೇಕು. ಬದನೆಕಾಯಿಗೆ ಹಚ್ಚುವಾಗ ಚೆನ್ನಾಗಿ ಬದನೆಕಾಯಿಗೆ ಅಂಟಿಕೊಳ್ಬೇಕು ನೋಡಿ. ಆ ಥರ ಸ್ವಲ್ಪ ದಪ್ಪ ಇಡಬೇಕು ನೋಡಿ. ನಾನೀಗ ಯಾವ ಥರ ದಪ್ಪ ಇಟ್ಟಿದ್ದೇನೆ ನೋಡಿ. ಇಷ್ಟೇ ದಪ್ಪ ಇದ್ದರೆ ಬದನೆಕಾಯಿಗೆ ಚೆನ್ನಾಗಿ ಹಚ್ಚಲಿಕ್ಕೆ ಆಗ್ತದೆ ನೋಡಿ. ಈ ಥರ ನೀವು ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿದರೆ ನಿಮಗೆ ನಾನ್ ವೆಜ್ ಬೇಕು ಅಂತ ಅನಿಸ್ಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಆಗ್ತದೆ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಈ ಥರ ದಪ್ಪ ಪೇಸ್ಟ್ ಉಂಟು. ಈಗ ಈ ಪೇಸ್ಟನ್ನು ಬದನೆಕಾಯಿಗೆ ಹಚ್ಚಿಕೊಳ್ಬೇಕು. ಈಗ ಬದನೆಕಾಯಿ ತುಂಡು ನೀರಿನಲ್ಲಿ ಹಾಕಿಟ್ಟು 10 ನಿಮಿಷ ಆಗಿದೆ. ಈಗ ಒಂದೊಂದೇ ಬದನೆಕಾಯಿ ತುಂಡನ್ನು ತಗೊಂಡು ಈ ಮಸಾಲೆಯನ್ನು ಹಚ್ಚಬೇಕು. ಒಂದು ಟೈಮಿಗೆ ಎಷ್ಟು ಬೇಕು ನೋಡಿ ಅಷ್ಟು ಬದನೆಗೆ ನಾನು ಮಸಾಲೆ ಹಚ್ಚಿಕೊಳ್ತೇನೆ. ಇಲ್ಲಿ ಮೆಣಸಿನ ಹುಡಿ ನೀವು ಎಷ್ಟು ಖಾರ ತಿಂತೀರಿ ನೋಡಿ ಅದಕ್ಕೆ ಸರಿಯಾಗಿ ನೀವು ಹಾಕ್ಕೊಳ್ಳಿ. ನಾನು ಜಾಸ್ತಿ ಖಾರ ಮಾಡೋದಿಲ್ಲ. ಈ ಥರ ಎರಡೂ ಕಡೆ ಚೆನ್ನಾಗಿ ಮಸಾಲೆ ಹಚ್ಚಬೇಕು. ಈಗ 2 ಸೈಡ್ ಮಸಾಲೆ ಹಚ್ಚಿ ಆಯಿತು. ಎಲ್ಲ ಬದನೆ ತುಂಡಿಗೆ ಮಸಾಲೆ ಹಚ್ಚಿಕೊಳ್ಬೇಕು. ಈಗ ಬದನೆಕಾಯಿಯನ್ನು 10 ನಿಮಿಷ ಹಾಗೆ ಇಡಬೇಕು. ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ನೀವು ಫ್ರಿಜ್ಜಲ್ಲಿ ಇಟ್ಟರೆ ಮತ್ತು ಕೂಡ ಒಳ್ಳೆಯದು. ಬದನೆಕಾಯಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಳ್ತದೆ. ಮತ್ತು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಟುಕೊಳ್ಳಿ. 5 ನಿಮಿಷ ಅಥವಾ 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಸಾಕಾಗ್ತದೆ. ಈಗ ನೋಡಿ ಈ ಥರ ನಾನೊಂದು 10 ಪೀಸಿಗೆ ಮಸಾಲೆ ಹಚ್ಚಿ ತಗೊಂಡಿದ್ದೇನೆ. ಈಗ ಇದನ್ನು 10 ನಿಮಿಷ ಹಾಗೆ ಬಿಡಬೇಕು.
ನಾನು ಫ್ರಿಜ್ಜಲ್ಲಿ ಇಡ್ತಾ ಇಲ್ಲ ನೋಡಿ, ಹೀಗೆ ಇಡ್ತಾ ಇದ್ದೇನೆ. ಫ್ರಿಜ್ಜಲ್ಲಿ ಇಡದೆ ಹೀಗೆ ನೀವು ಹೊರಗಡೆ ಇಟ್ಟರು ಆಗ್ತದೆ. ಮಸಾಲೆ ಹಚ್ಚಿ ಆ ಕೂಡಲೇ ಬೇಕಿದ್ರೆ ಫ್ರೈ ಮಾಡ್ಕೊಳ್ಬೋದು. ಹೀಗೆ ಸ್ವಲ್ಪ ಹೊತ್ತು ಇಡೋದ್ರಿಂದ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ ಅಂತೇಳಿ ಅಷ್ಟೇ. ಇನ್ನು ಇಷ್ಟು ತುಂಡು ಉಳಿದಿದೆ ನೋಡಿ, ಇದನ್ನು ನೀರಿನಲ್ಲಿ ಹಾಗೆ ಬಿಡ್ತೇನೆ. ನೀರಿನಿಂದ ಹೊರಗೆ ತೆಗೆದ್ರೆ ಅದು ಕಪ್ಪಾಗ್ತದೆ. ಈಗ ನಿಮ್ಮ ಹತ್ರ ಫ್ರಿಜ್ ಇದ್ರೆ ಎಲ್ಲ ಬದನೆಕಾಯಿ ಹೋಳುಗಳಿಗೆ ಮಸಾಲೆ ಹಚ್ಚಿ ಫ್ರಿಜ್ನಲ್ಲಿ ಇಟ್ಟರೆ ನಿಮಗೆ ಬೇಕಾದಷ್ಟು ತೆಗೆದು ಫ್ರೈ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನೋಡಿ. ಹಾಗಿದ್ರೆ ಫ್ರಿಜ್ ಇಲ್ಲದಿದ್ರೆ ಮಸಾಲೆ ಹಚ್ಚಿ ಇಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಇದನ್ನು 10 ನಿಮಿಷ ಹಾಗೆ ಇಟ್ಟಿದ್ದೆ ನೋಡಿ, ಸ್ವಲ್ಪ ನೀರು ಬಿಟ್ಟಿದೆ ನೋಡಿ. ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಈ ಥರ ನೀರು ಬಿಡುವುದಿಲ್ಲ, ಚೆನ್ನಾಗಿ ಮಸಾಲೆ ಗಟ್ಟಿಯಾಗಿರ್ತದೆ. ಈಗ ಮಸಾಲೆ ಹಚ್ಚಿದ ಬದನೆಕಾಯಿಯನ್ನು ಫ್ರೈ ಮಾಡಿಕೊಳ್ಳುವ. ಈಗ ಒಂದು ಪ್ಲೇಟಲ್ಲಿ ಉಪ್ಪಿಟ್ಟು ರವೆ ಹಾಕ್ಕೊಳ್ತಾ ಇದ್ದೇನೆ. ರವಾದ ಜೊತೆ ನಾನು 1 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಇದ್ರೆ ಅದನ್ನು 1 ಚಮಚ ಹಾಕಿದ್ರೂ ಆಗ್ತದೆ. ನಾನೀಗ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನೋಡಿ, ರವೆ 3 ಚಮಚ ತಗೊಂಡಿದ್ದೇನೆ, ಅಕ್ಕಿ ಹಿಟ್ಟು 1 ಚಮಚ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕೋಟಿಂಗ್ ಚೆನ್ನಾಗಿ ಆಗ್ತದೆ. ನಿಮಗೆ ಬೇಕಿದ್ರೆ ಮಾತ್ರ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು, ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು. ಬರೀ ರವೆ ಹಚ್ಚಿ ಕೂಡ ಈ ಫ್ರೈ ಮಾಡ್ಲಿಕ್ಕೆ ಆಗ್ತದೆ. ರವೆ ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ತವಾವನ್ನು ಒಲೆ ಮೇಲಿಟ್ಟು ಬಿಸಿ ಮಾಡಿಕೊಳ್ಬೇಕು. ನಾನು ಮೊದಲೇ ತವಾವನ್ನು ಒಲೆ ಮೇಲಿಟ್ಟು ಬಿಸಿ ಮಾಡಿಕೊಂಡಿದ್ದೇನೆ, ಹಾಗೆ ಎಣ್ಣೆ ಹಚ್ಚಿ ಕೂಡ ಇಟ್ಟಿದ್ದೇನೆ. ಈಗ ಇದನ್ನು ಈ ರವಾದೊಳಗೆ ಹೊರಳಿಸಿಕೊಂಡು ತವಾದ ಮೇಲೆ ಇಡಬೇಕು. ಬದನೆ ತುಂಡಿಗೆ 2 ಸೈಡ್ ರವೆ ಚೆನ್ನಾಗಿ ತಾಗಬೇಕು, ಹಚ್ಚಿದ ಮಸಾಲೆ ಕಾಣಬಾರ್ದು, ಆ ಥರ ಕೋಟಿಂಗ್ ಮಾಡ್ಕೊಳ್ಬೇಕು. ಈಗ ಇದು ದೊಡ್ಡ ದೊಡ್ಡ ತುಂಡು ಉಂಟು, ಹಾಗೆ ಒಂದು 4 ತುಂಡು ಇದರ ತವಾದ ಮೇಲೆ ನಿಲ್ತದೆ ಅಷ್ಟೇ ನೋಡಿ. ನೋಡಿ ಇಷ್ಟು ದೊಡ್ಡದುಂಟು ನೋಡಿ ತುಂಡು, ಕಾವಲಿ ಫುಲ್ ಆಗ್ತಾ ಉಂಟು. ಇನ್ನು 2 ತುಂಡು ಇಡ್ಬೋದು, ಅಷ್ಟೇ ಜಾಗ ಉಂಟು ನೋಡಿ. ನೀವು ಸಣ್ಣ ಸಣ್ಣ ತುಂಡು ಮಾಡಿದ್ರೆ ಜಾಸ್ತಿ ಹಾಕ್ಲಿಕ್ಕೂ ಆಗ್ತದೆ. ದೊಡ್ಡ ದೊಡ್ಡ ಪೀಸ್ ಮಾಡಿದ್ರೆ 2 ಪೀಸ್ ಒಬ್ಬರಿಗೆ ಬಡಿಸಿದ್ರೆ ಸಾಕಾಗ್ತದೆ ನೋಡಿ. ಅದಕ್ಕಾಗಿ ನಾನು ದೊಡ್ಡ ತುಂಡು ಮಾಡ್ಕೊಂಡಿದ್ದೇನೆ. ಬೇಕಿದ್ರೆ ಇದಕ್ಕಿಂತ ಸಣ್ಣ ತುಂಡು ಬೇಕಿದ್ರು ನೀವು ಮಾಡ್ಕೊಳ್ಬೋದು. ಈಗ ತವಾದ ಮೇಲೆ ಇಟ್ಟಿದ್ದೇನೆ, 4 ತುಂಡು ತವಾದ ಮೇಲೆ ನಿಂತಿದೆ ನೋಡಿ. ಮೇಲಿಂದ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಹಾಗೆ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಳ್ಬೇಕು. ಬೇಯಿಸುವಾಗ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ದೊಡ್ಡ ಉರಿ ಮಾಡಿದರೆ ಬೇಗ ಬೇಯುವುದಿಲ್ಲ, ಹಚ್ಚಿದ ರವೆ ಎಲ್ಲ ಕರಚಿ ಹೋಗ್ತದೆ. ಅದಕ್ಕಾಗಿ ಮೀಡಿಯಂ ಉರಿಯಲ್ಲಿಟ್ಟು ಬೇಯಿಸಿಕೊಳ್ಬೇಕು. ಬದನೆ ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ಹಿಡಿಯುವುದಿಲ್ಲ, ಬೇಗ ಆಗ್ತದೆ. ಈಗ ಒಂದು 2 ನಿಮಿಷ ನಾನು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಂಡಿದ್ದೇನೆ. ಈಗ ಮುಚ್ಚಳ ತೆಗೆದು ಇದನ್ನು ಮಗುಚಿ ಹಾಕಬೇಕು. ಮತ್ತೆ ವಾಪಸ್ ಬೇಕಿದ್ರೆ ಎಣ್ಣೆ ಹಾಕ್ಕೊಳ್ಬೋದು. ಹೀಗೆ 2 ಸೈಡ್ ಚೆನ್ನಾಗಿ ಹುರಿದು ತೆಗಿಬೇಕು ನೋಡಿ. ಈ ಥರ ಒತ್ತುವಾಗ ಅದು ಮೆತ್ತಗಾಗಿ ಆಗಿದೆ ಅನಿಸ್ಬೇಕು ನೋಡಿ. ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆಯುವ. ರುಚಿಯಾದ ಬದನೆಕಾಯಿ ತವಾ ಫ್ರೈ ರೆಡಿ ಆಗಿದೆ. ಈ ಥರ ಮಾಡಿದರೆ ತುಂಬಾನೇ ಚೆನ್ನಾಗಿ ಆಗ್ತದೆ. ಈಗಲೇ ಇದನ್ನು ತಿನ್ನುವ ಅನಿಸ್ತದೆ, ಅಷ್ಟು ಪರಿಮಳ ಬರ್ತಾ ಉಂಟು. ನೀವು ಈ ಥರದ ಮಸಾಲೆ ಹಚ್ಚಿ ಒಂದ್ಸಾರಿ ಬದನೆ ಫ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಆಗ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಹೈಪ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.